ಇರ್ತಕ್ಕಂಥ ಒಂದು ಅಹಿಂಸಾ ಪರಮೋ ಧರ್ಮದ ಮೂಲ ಸಿದ್ಧಾಂತ ಮೇಲೆ ಇರ್ತಕ್ಕಂಥ ಜೈನ ಧರ್ಮದ ಮೇಲೆ ಇವತ್ತು ಮೇನಕಾ ಗಾಂಧಿ ಅವರು ಬಹು ದೊಡ್ಡ ಆರೋಪವನ್ನು ಮಾಡ್ಯಾರ. ಅದು ಖಂಡನೀಯ, ಇದು ವಿಷಾದನೀಯ. ಆದಷ್ಟು ಬೇಗ ಅವರು ಕ್ಷಮಾಯಾಚನೆ ಮಾಡಿ ತಪ್ಪು ಒಪ್ಕೋಬೇಕು. ಯಾಕಂದ್ರೆ ಕಣ್ಣಿಗೆ ಕಾಣು ಜೀವ ರಕ್ಷಣೆ ಮಾಡೋದು ಅಷ್ಟ ಅಲ್ಲ, ಕಣ್ಣಿಗೆ ಕಾಣಲಾರ್ದಂಥ ಜೀವಿಗಳನ್ನು ಸಹ ರಕ್ಷಣೆ ಮಾಡ್ತಕ್ಕಂಥ ಧರ್ಮ ಈ ಪ್ರಪಂಚದ ಯಾವುದೇ ಎದುರು ಜೈನ ಧರ್ಮ. ಒಂದು ನೀರಿನ ಹನಿ ಒಳಗೆ 36,540 ಜೀವದ ಅಂತ ನಮ್ಮ ಶಾಸ್ತ್ರ ಹೇಳ್ತದೆ. ಅಷ್ಟು ಸೂಕ್ಷ್ಮ ಜೀವಿಗಳ ಸಹಿತ ಹಾನಿ ಆಗಬಾರ್ದು ತೂಕೊಂಡು ಅವು ಸೋಸಿ ಜೀವಾಳ ಬಿಟ್ಟು ಅವನ್ನ ರಕ್ಷಣೆ ಮಾಡಿ ನಾವು ಪ್ರಾಸುಕ್ ನೀರು ಮಾಡಿ ತುಳುವಂಥ ಪರಂಪರೆ ನಮ್ಮಲ್ಲಿ. ಶ್ರಾವಕೃಷ್ಣ ಸೂಕ್ಷ್ಮ ಧರ್ಮ ಪಾಲನೆ ಮಾಡ್ತಕ್ಕಂಥ ಸಂದರ್ಭದ ಮುನಿಗಳಂತೂ ಮಹಾವೃತ್ತಿಗಳು. ಮತ್ತು ಅವ್ರು ಹೆಂಗೆ ಹಿಂಸೆಗೆ ಪುಷ್ಟಿ ಕೊಡೋಕೆ ಸಾಧ್ಯ? ಮಯೂರ ಪಂಕ ಅರ್ಥಾತ್ ಮೋರ ನವಿಲ ಗರಿಯನ್ನ ಬಳಸಿ ನಾವು ಜೈನ ಧರ್ಮದ ಮುನಿಗಳು, ಆರಿಕೆಯರು, ಕ್ಷುಲ್ಲಕೆಯರು ಪಿಂಚಿಯನ್ನ ಸಂಯಮೋಪಕರಣವನ್ನಾಗಿ ಅಥವಾ ಅಹಿಂಸಾ ಉಪಕರಣವಾಗಿ ಉಪಯೋಗ ಮಾಡ್ತಕ್ಕಂಥ ಪರಂಪರೆ ಅನಾದಿ ಕಾಲದಿಂದ ಬಂದಂಥ ಪರಂಪರೆ ಇದು. ನವಿಲಿನ ಗರಿಯಲ್ಲಿ ಮುಖ್ಯವಾಗಿ 5 ಗುಣಗಳದಾವ. ಸೂಕ್ಷ್ಮತಾ ಅದ, ಸುಂದರತಾ ಅದ, ಅಗ್ರಾಹ್ಯತಾ, ಕೋಮಲತಾ. ಆ ಒಂದು ನವಿಲುಗರಿದ ಒಂದು ಕೂದಲತ್ವವನ್ನು ನಾವು ಕಣ್ಣಾಗ ಆಡಿಸಿದ್ರು ಸಹಿತ ಕಣ್ಣಿಗೆ ಯಾವುದೇ ರೀತಿ ಬಾಧ ಆಗೋದಿಲ್ಲ. ಅಷ್ಟ ಸೂಕ್ಷ್ಮತೆ ಇರ್ತಕ್ಕಂಥದ್ದು ವಸ್ತು ಅದು. ಅದನ್ನು ಯಾಕೆ ಉಪಯೋಗ ಮಾಡ್ತಾರೋ ಅತ್ಯಂತ ಸೂಕ್ಷ್ಮ ಜೀವಿಗಳು ಸಹ ನಮ್ಮಿಂದ ಘಾತ ಆಗಬಾರ್ದು, ಹಾನಿ ಆಗಬಾರ್ದು, ರಕ್ಷಣೆ ಆಗಬೇಕು ಅಂತಕ್ಕಂಥ ಮನೋಭಾವನೆಯಿಂದ ಉಪಯೋಗ ಮಾಡಬೇಕು. ಇದು ಈಗಿಂದಲ್ಲ, ನಾದಿ ಕಾಲದಿಂದ ಬಂದಂಥ ಪರಂಪರೆ. ಇದಕ್ಕೆ ಸಾಕಷ್ಟು ಪ್ರಮಾಣಗಳನ್ನು ನಮ್ಮ ಆಗಮದಲ್ಲಿ ಪೂರ್ವಾಚಾರ್ಯ ಕೊಟ್ಟಾರ. ಇದ್ರ ಬದಲು ಆಚಾರ್ಯ ವಿದ್ಯಾನಂದ, ರಾಷ್ಟ್ರ ಸಂತ ಆಚಾರ್ಯ ವಿದ್ಯಾನಂದರು ಪಿಂಚಿ ಅವರು ಕಮಂಡಲತ್ ಒಂದು ಗ್ರಂಥವನ್ನ ಬರೆದಾರ. ಅವತ್ತಿನ ಸಮಯದಾಗೂ ಸರ್ಕಾರಕ್ಕೆ ಏನು ಸಂದೇಶ ಕೊಡ್ಬೇಕು ಅವ್ರು ಕೊಟ್ಟ. ಇದು ನ್ಯಾಯೋಪಾರ್ಜ ಸರ್ಕಾರದ ಆಚಾರ್ಯಗಳಿಗೆ ಶ್ವೇತ ಪಿಚ್ಚಾಚಾರ್ಯ ಅಂತ ಅವತ್ತಿನ ಕಾಲಕ್ಕೆ ಅವಾರ್ಡ್ ಕೊಟ್ಟಿತ್ತು. ಇವತ್ತು ಸ್ವಾಧ್ಯಾಯ ಇರಲಾರ್ದ, ನಿಜದ ಪರಿಜ್ಞಾನ ಇರಲಾರ್ದ ಏನೇನೋ ನಾವು ಮೂರ್ತನ ಮಾತಾಡ್ತಿರ್ತೀವಿ. ಇದು ಬಹಳ ಅಪರಾಧದ. ಅದಕ್ಕೆ ಜೈನ ಧರ್ಮದಲ್ಲಿ ಮುನಿಗಳೇನೋ ಪಿಂಚಿ ಉಪಯೋಗ ಮಾಡ್ತಾರ. ಅದು ಪಿಂಚಿ ನಾವು ನವಿಲುಗರಿಗಳನ್ನ ಹೆಂಗೆ ಉಪಯೋಗ ಮಾಡ್ತಾರೆ? ನವಿಲುಗರಿ ಕಿತ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲವೇ ಇಲ್ಲ. ಯಾವ ಪ್ರಕಾರ ಮರಗಳು ವಸಂತ ಋತುವಿಗೆ ಹೊಸ ಎಲೆಗಳು ಬರ್ತಾವ ಅಂದ್ರೆ ಹಳೆ ಎಲೆಗಳು ತನ್ನ ಉದುರು ಹೋಗ್ತಾವು, ಹಂಗೆ ಪ್ರತಿ ಸಲ ಚಾತುರ್ಮಾಸದ ಎಂಡಕ್ಕೆ ಮುಗಿಯೋ ಸಮಯಕ್ಕೆ ದೀಪಾವಳಿ ಆಸ್ಪಾಸ ಆ ಸಮಯದ ನವಿಲು ನೃತ್ಯ ಮಾಡ್ತಾ ಅವು ಸ್ವಯಮೇವಾಗಿ ತಮ್ಮ ಗರಿಗಳನ್ನ ಬಿಡ್ತಾವ ಮತ್ತು ಹೊಸ ಗರಿಗಳು ಹುಟ್ಕೋತಾವ ಸ್ವಾಭಾವಿಕವಾಗಿ. ಅದು ಸಹಜವಾಗಿ ಬಿದ್ದಂಥ ಗರಿಗಳನ್ನ ಭಕ್ತರು ನಮ್ಗೆ ಸಂಗ್ರಹ ಮಾಡಿ ತಂದು ಕೊಡ್ತಾರೆ. ಅವುಗಳನ್ನು ಪಿಂಚಿಯಾಗಿ ಉಪಯೋಗ ಮಾಡ್ತೀವಿ. ಮತ್ತು ನಾವು ಪಿಂಚಿ ಕಟ್ಟಬೇಕಾದ್ರೆ ನವಿಲು ಗರಿ ತರಿಸ್ಬೇಕಾದ್ರೆ ಅಖಂಡ ತರಿಸ್ತೀವಿ, ಉದ್ದ ಎಲ್ಲ ಇದ್ದದ್ದನ್ನ. ಯಾಕಂದ್ರೆ ಒಂದು ವೇಳೆ ತಳಕ್ಕೆ ಒಂದು ಸ್ವಲ್ಪ ಚಾಕ್ಲೇಟಿ ಕಪ್ ಆಗಿತ್ತರ ತಿಳ್ಕೊತೀವಿ ಇದು ಹಿಂಸಾ ಆದದ್ದು ಅಂದ್ರೆ ಅಂತ ತರಕ್ಕೆ ನಾವು ಎಂದು ಪ್ರೇರಣೆ ಕೊಡೋದಿಲ್ಲ. ಜೀವಂತ ನವಿಲಾಕೊಂಡ್ರ ಅದ ಗರಿಗಳಲ್ಲಿ ರಕ್ತದ ಅಂಶ ಇರ್ತದ. ಮತ್ ತಾನಾಗಿ ಕುಣದದು ಉದುರು ಬಿದ್ದಿತ್ತಂದ್ರ ಪರಿಪಕ್ವ ಬಿಳಿಯಾಗಿರ್ತದ. ಅದನ್ನ ನಾವು ಅಕ್ಯುಪ್ರೆಷರ್ ಪಾಯಿಂಟ್ ಸಲುವಾಗಿ ಉಪಯೋಗ ಮಾಡಕದ. ಅದರಿಂದ ಚಟೈಗಳನ್ನ ತಯಾರು ಮಾಡ್ತೀವಿ. ಅದಕ್ಕೆ ಅಹಿಂಸಾ ಸಂದೇಶದ ಮ್ಯಾಗ ಅಹಿಂಸಾದಿಂದ ಬಿದ್ದಂತ ಉದುರ್ತಕ್ಕಂಥ ನವಿಲು ಗರಿಗಳನ್ನು ಉಪಯೋಗ ಮಾಡಿ ಅಹಿಂಸೆಯನ್ನು ಪಾಲನೆ ಮಾಡೋ ಸಲುವಾಗಿ ನಾವು ಇದನ್ನ ಉಪಯೋಗ ಮಾಡ್ತೀವಿ. ಹೊರತಾ ಇದು ಚಂದಕ್ಕಾಗಿಲ್ಲ, ಶೋಕಿಗಾಗಿಲ್ಲ, ಜೀವಿಗಳ ರಕ್ಷಣೆಗಾಗಿ. ಉದಾಹರಣೆಗೆ ಬಿಸಿಲಾಗದೀವಿ ಅಂದ್ರೆ ನೆಳ್ಳಾಗ ಬರ್ಬೇಕನ್ನೋ ಪಿಂಚೆ ತಗೊಂಡು ಮೈ ಮೇಲೆ ಪರಿಮಾರ್ಜನೆ ಮಾಡ್ಕೋತೀವಿ. ಅಂದ್ರೆ ಬಿಸಿಲಿನೊಳಗಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ನೆರಳಲ್ಲಿ ಬರೋದ್ರಿಂದ ಸಾಯ್ತಾವ ಅಂತಕ್ಕಂಥ ಭಾವನೆ ನಮ್ಮಲ್ಲಿ. ಇದು ಸಿದ್ಧಾಂತ. ನಾವು ನೆರಳ ಕೂತ ನಮ್ಮ ಮೈ ಮ್ಯಾಗಿನ ಸೂಕ್ಷ್ಮ ಜೀವಿ ಕೂತಾವ, ನಾವು ಡೈರೆಕ್ಟ್ ಬಿಸಿಲಾಗ ಹೋದ್ರೆ ಸಾಯ್ತಾವ. ಅವತ್ತನ್ನ ರಕ್ಷಣೆ ಮಾಡ್ಬೇಕಾದ್ರೆ ಪಿಂಚಿ ತಗೊಂಡು ಮೈ ಪರಿಮಾರ್ಜನೆ ಮಾಡ್ಕೊಂಡ ಐಂತ ಬಿಸಿಲಾಗ ಹೋಗ್ತೀವಿ. ಇಷ್ಟು ಸೂಕ್ಷ್ಮ ಧರ್ಮ ಪಾಲನೆ ಮಾಡ್ತಕ್ಕಂಥ ಮುನಿಗಳಲ್ಲಿ 15 ಲಕ್ಷ ಪ್ರತಿ ವರ್ಷ ನವಿಲುಗಳನ್ನ ಕೊಲ್ಲಾಗ್ತದಂತ ಆರೋಪ ಮಾಡ್ತಿರಲ್ಲ, ಇದು ಇದಕ್ಕಿಂತ ದೊಡ್ಡ ಪಾಪ ಮೂರ್ಖತನ ಇನ್ನೊಂದು ಇಲ್ಲವೇ ಇಲ್ಲ. ಅದಕ್ಕೆ ಆದಷ್ಟು ಬೇಗ ಮೇನಕಾ ಗಾಂಧಿ ಇದು ಪ್ರಾಯಶ್ಚಿತ್ತ ತಗೋಬೇಕು, ಇದಕ್ಕೆ ಕ್ಷಮಾನು ಕೇಳಬೇಕು. ಇಂಥ ಆರೋಪ ಇಡೀ ಅಖಂಡ ವಿಶ್ವದಾಗ ಯಾರು ಇನ್ನು ಭವಿಷ್ಯದಾಗ ಮಾಡಬಾರ್ದು. ಆದಷ್ಟು ಬೇಗ ಇದಕ್ಕೆ ನ್ಯಾಯ ಸಿಗಬೇಕಂತ ನಾವು ಸರ್ಕಾರಕ್ಕೂ ಕೇಳ್ಕೊಳ್ತೀವಿ. ಓಂ ನಮಃ.